ನೋಡೋಣ ನೋಡೋಣ, ಆ ದೇವ್ರು ಎಲ್ಲಿಗೆ ದಾರಿ ತೋರಿಸ್ತಾನೋ ನೋಡೋಣ. ಇವರು ನಮ್ಮ ಕರ್ನಲ್ ಕೆಂಪಯ್ಯ ಸರ್ ಅಲ್ವಾ? ಏನಿದು ಇಲ್ಲಿ ಯಾವಾಗಲೂ ಸ್ಟ್ರಿಕ್ಟು ಅಂದ್ಕೊಂಡಿದ್ದವರು ಪೂರ್ತಿ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಳ್ಳೆ ಸಾಧು ಪ್ರಾಣಿ ಥರ ಕೂತಿದಾರಲ್ಲ. ನನ್ನ ಜೀವನ ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಓ, ಮಗುನ ಜೊತೆ ಜಗಳ ಮಾಡ್ಕೊಂಡ್ಮೇಲೆ ತುಂಬ ನೊಂದ್ಕೊಂಡಿದ್ದಾರೆ ಅನಿಸುತ್ತೆ. ಹೇಗಾದರೂ ಮಾಡಿ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಗುಡ್ ಮಾರ್ನಿಂಗ್ ಕರ್ನಲ್ ಸರ್. ಯಾರಪ್ಪ ನೀನು? ಕರ್ನಲ್ ಸಾರ್ ಅಂತ ನನಗೆ ಸಿಲಿಟ್ ಹೊಡಿತಿದ್ಯಾ? ಮನೆ ಯಜಮಾನ್ರಿಗೆ ನಾನು ಯಾವಾಗಲೂ ಹೀಗೆ ಅಲ್ವಾ ಸರ್ ಸೆಲ್ಯೂಟ್ ಮಾಡೋದು? ಇದೆಲ್ಲ ನೀವೇ ಕಲಿಸಿರೋ ಶಿಸ್ತು. ಮನೆಗೆ ಬನ್ನಿ ಸರ್, ಎಲ್ಲರೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಕರ್ನಲ್ಲು ಸಾರು ಅಂದ್ಬಿಟ್ರೆ ಕರ್ಗ್ಬಿಟ್ಟು ಮನೆ ಬರ್ತೀನಿ ಅಂತ ತಿಳ್ಕೊಂಡ್ಯಾ? ಯಾರು ಅವನೇ ಕಳ್ಸದ್ನಾ? ಹೌದು ಸರ್, ನಿಮ್ಮ ಮಗವರೇ ಕಳಿಸಿದ್ದಾರೆ. ಅಲ್ಲೆಲ್ಲ ನಿಮ್ಮನ್ನು ತುಂಬ ಹುಡುಕ್ತಾ ಇದ್ದಾರೆ. ದಯವಿಟ್ಟು ಮನೆಗೆ ಬನ್ನಿ ಸರ್. ಈ ಪ್ರೀತಿ ಜಗಳ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ? ಅವನೇ ಬಂದು ಕರೆಯೋಕ್ಕೇನು ಕೊಬ್ಬಂತ ಅವನಿಗೆ? ಯಾವಾಗಲೂ ಲ್ಯಾಬ್ ರಿಪೋರ್ಟು, ಬ್ಲಡ್ ರಿಪೋರ್ಟು, ಶುಗರ್ ಲೆವೆಲ್ ಅಂತ ಬಡ್ಕತ್ತಿರ್ತಾನೆ. ಅವನೇ ಬಂದು ನಾನು ಕರೆಯೋದಕ್ಕೆ ಏನಾಗಿತ್ತು ಅವನಿಗೆ? ಯಾಕೆ ಇವರು ಈಗೆಲ್ಲ ಮಾತಾಡ್ತಿದ್ದಾರೆ? ಮಗನ ಮೇಲಿನ ಕೋಪಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅನಿಸುತ್ತೆ. ಹೇಗಾದರೂ ಮಾಡಿ ಇವರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಸರ್, ಬಿಸಿಲು ತುಂಬ ಜಾಸ್ತಿ ಆಗಿದೆ. ದಯವಿಟ್ಟು ಮನೆಗೆ ಬನ್ನಿ ಸರ್. ನಿಮ್ಮನ್ನು ಈ ಅವಸ್ಥೆಯಲ್ಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಓಹೋ, ಏನೋ ಬುದ್ಧಿ ಬಂದಿದೆ ಅಂತ ಕಾಣಿಸುತ್ತೆ ಅವನಿಗೆ. ನೋಡು, ನೀನು ಯಾರೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗ ನಿನ್ನ ಇಲ್ಲಿ ಕಳಿಸಿದ್ದಾನೆ ಅನ್ನೊಂದು ಕಾರಣಕ್ಕೆ ನೀನು ಇಷ್ಟೊಂದು ಕೇಳ್ಕೊಳ್ತಿದ್ಯಾ. ನೀ ಕರಿತಿದ್ಯಾ ಅಂತ ನಾನು ಬರ್ತಾ ಇದ್ದೀನಿ. ಮತ್ತೆ ಅವನೇನಾದ್ರು ತಕರಾರು ಮಾಡಿದ್ರೆ ನಾನು ವಾಪಸ್ ಬಂದ್ಬಿಡ್ತೀನಿ. ಸರಿ ಸರ್, ನಡೆ. ಸರಿ ಸರಿ. ಆಮೇಲೆ ಇನ್ನೇನಪ್ಪ? ಆಮೇಲೆ ಆಗ್ರಗಳಿಗೆ ತಿರುಗ್ಬಿಟ್ಟು ನೋಡ್ತೀನಿ. ನನ್ನ ಹೆಂಡತಿಗಳು ನಡ್ಕೊಂಬತ್ತಾವಳಪ್ಪ. ಏ ಬಾಬು, ಏ ಬಾಬು ಅಲ್ಲಪ್ಪ, ಬಾಬು ಮ್ಯಾರೇಜ್ ಬಾಬು, ಮಾಲೂರ್ ಬಾಬು. ಆ ಊರ್ ಬಾಬೆ ಅಲ್ಲಯ್ಯ. ಹೆಂಡತಿ ಜೊತೆ ಹೊರಗಡೆ ಕರ್ಕೊಂಡು ಹೋಗೋದು, ಜೊತೆಯಾಗಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋಕೆ. ನೀನು ನೋಡಿದ್ರೆ ಆ ಕಡೆಯಿಂದ ಬರ್ತಾ ಇದ್ರು ಅಂತ ಹೇಳ್ತೀಯಲ್ಲಯ್ಯ. ನಾನು ರೊಮ್ಯಾಂಟಿಕ್ ಫೆಲೋ ಬಾಬು. ನನ್ನ ನೋಡಿ ಕಲ್ತ್ಕೊಳ್ಳೋ. ನಾನೇನಾದರೂ ನನ್ನ ಹೆಂಡತಿ ಜೊತೆ ಹೊರಗೆ ಹೋದ್ರೆ ನನ್ನ ಕೈಗೆ ಅವಳ ಕೈನ ಸೇರಿಸಿ ಗಟ್ಟಿಯಾಗಿ ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಳು ಬಿಡು ಅಂದ್ರೂ ಬಿಡಲ್ಲ. ವಾವ್, ಅಷ್ಟೊಂದು ಲವ್ ಬಾಸ್ಕಿ. ಅಯ್ಯ, ಲವ್ ಇಲ್ಲ ಪವ್ ಇಲ್ಲ ಮೇಡಮ್ಗಳೇ. ಈ ಅಪ್ಪನೋ ಹೆಂಡತಿಗಳ ಕೈಗಳನ್ನ ಫ್ರೀಗಳು ಬಿಟ್ಬಿಟ್ರೆ, ಆ ಎಮ್ನೋ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇರ್ತಾವಲ್ಲ ಅಂಗಡಿಗಳು, ಅಲ್ಲಿಗೆ ನುಗ್ಬಿಟ್ಟು ಈ ಅಪ್ಪನ ಜೇಬುಗಳಿಗೆ ಕತ್ರಗಳು ಹಾಕ್ಬಿಟ್ಟು ಇವನ್ನ ಫ್ರೀಯಾಗಿ ಇಡಕ್ಕೆ ಬಿಡಲ್ಲ. ಅದಕ್ಕೆ ಈ ಅಪ್ಪನ ಹೆಂಡತಿಗಳ ಕೈನ ಲಾಕ್ಡೌನ್ ಮಾಡ್ಕೊಂಡ್ಬಿಡ್ತಾನೆ. ಹೋಗ್ಲಿ ಬಿಡು ಬಾಬು, ನಿಂತರ ಅಂತೂ ದೂರ ಬಿಟ್ಟಿರ್ಲಿಲ್ವಲ್ಲ. ಅಯ್ಯ, ನಾನು ನನ್ನ ಹೆಂಡತಿಗಳನ್ನ ದೂರ ಬಿಟ್ಟಿರಲಿಲ್ಲ ಸರ್. ನನ್ನ ಕೈಗಳಲ್ಲೇ ಅವಳ ಕೈಗಳನ್ನ ಹಿಡ್ಕೊಂಡಿದ್ದೆ. ಬಾಬು, ಒಂದ್ಸರಿ ನನ್ನ ಹೆಂಡತಿ ಕೈ ನನ್ನ ಹತ್ರನೇ ಇತ್ತು ಅಂತ್ಯ, ಇನ್ನೊಂದ್ಸರಿ ಆ ಕಡೆಯಿಂದ ಬರ್ತಾ ಇದ್ರು ಅಂತ್ಯ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅದು ನಾನ್ ಸೆನ್ಸ್ ಅಲ್ಲ, ನನ್ನ ಸೆನ್ಸು. ಯೋಪ್ನೆ, ದೂರದಲ್ಲಿ ನೋಡಿದಾಗ ನನ್ನ ಹೆಂಡತಿಗಳು ನಡ್ಕೊಂಡ್ ಬರ್ತಾ ಇದ್ಲು. ಬಂದವಳೆ ನನ್ನ ಮಾತಾಡ್ತಾನೆ ಹಂಗೆ ಹೊಂಟೋಗ್ಬಿಟ್ಲು. ನಾನು ಗರ ಬಡ್ದಂಗೆ ಆಗ್ಬಿಟ್ಟು, ಇದ್ಯಾಕಪ್ನೆ ನನ್ನ ಹೆಂಡತಿಗಳು ನನ್ನ ಮಾತಾಡ್ತಾನೆ ಹೋಗ್ಬಿಟ್ಲಲ್ಲ, ಹಂಗಾರೆ ನನ್ನ ಕೈಗಳು ಹಿಡ್ಕೊಂಡ್ರವಳು ಯಾರು ಅಂತ ನೋಡ್ತೀನಿ. ಇವಳು ನನ್ನ ಹೆಂಡತಿಗಳೇ. ಆಮೇಲೆ ಗೊತ್ತಾಯ್ತಪ್ಪ, ಬಂದು ಹೋದವಳು ನನ್ನ ಹೆಂಡತಿಗಳಲ್ಲ, ನನ್ನ ಹೆಂಡತಿ ಥರನೇ ಇರೋವಳು. ಸೇಮ್ ಟು ಸೇಮ್, ಓನಿಷ್ಟು ಡಬಲ್ ಆ್ಯಕ್ಟಿಂಗ್ಗಳು ಅಂತ. ಎಲ್ಲ ಸೇಮ್ ಟು ಸೇಮೇ, ಆದರೆ ಡ್ರೆಸ್ಗಳು ಮಾತ್ರ ಸ್ವಲ್ಪ ಚೇಂಜ್ಗಳು. ಅದೇ ಸಾಧ್ಯ? ಇದೇನು ಸೀರಿಯಲ್ಲ ಸಿನಿಮಾನ ಡ್ಯೂಯಲ್ ರೋಲ್ ಮಾಡಕ್ಕೆ? ಹಾಗೆಲ್ಲ ಅನ್ಕೊಳ್ಳೋದು ತಪ್ಪಮ್ಮ. ಸಿನಿಮಾ ಸೀರಿಯಲು ಮನುಷ್ಯನ ಸೃಷ್ಟಿ, ಅಲ್ಲೇ ವಿಚಿತ್ರವಾಗಿರೋದನ್ನ ತೋರಿಸ್ತಾರೆ ಅಂದಮೇಲೆ ಈ ಜಗತ್ತು ಭಗವಂತನ ಸೃಷ್ಟಿ. ಇನ್ನೆಷ್ಟು ವಿಚಿತ್ರಗಳು ನಡಿಬೇಡ. ಇಲ್ಲಿ ಎಲ್ಲವೂ ಸಾಧ್ಯ. ಒಂದೇ ರೀತಿ 7 ಜನ ಇರ್ತಾರಂತೆ. ಹೌದು ಸರ್, ನಮ್ಮ ಅಪ್ಪನೂ ಇದೇ ಥರ ಕಥೆ ಹೇಳ್ತಾ ಇರ್ತಾರೆ. ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರಂತೆ. ಅವ್ರು ಯಾವಾಗಲೂ ಮುಖಾಮುಖಿ ಆಗೋದೇ ಇಲ್ವಂತೆ. ಆಗೋದ್ ವೇಳೆ ಮುಖಾಮುಖಿ ಆದರೆ ಅವತ್ತೇ ಪ್ರಳಯ ಆಗುತ್ತಂತೆ. ಹ್ಞೂ ಕಣಪ್ಪನೆ, ನೀನು ಈ ಥರ ಅಡುಗುಲಜ್ಜಿ ಕಥೆಗಳ ಕೇಳಕ್ಕೆ ಬಂದಿರೋದಕ್ಕೆ ನೀನು ಸೇಲ್ಸ್ಮ್ಯಾನ್ಗಳೇ ಆಗಿರೋದು. ಅದಕ್ಕೆ ಹೇಳೋದು, ಈ ಬಾಕಿ ರಸ ಮೊದಲು ಬಿಡು ಅಂತ. ನೀನೇನು ಹೈಸ್ಕೂಲಲ್ಲೇ IAS ಓದಿ IR ಆಫೀಸರ್ ಆಗ್ಬಿಟ್ಟಿದ್ಯಾ? ಕುತ್ಕೊಳ್ಳಲ್ಲಿ. ಕೂತಿದ್ದೀನಲ್ಲ, ಕೆಲಸ ಮಾಡೋ. ಮಾಡ್ತೀನಿ. ಓಕೆ. ಶಿವ ಸರ್, ಒಂದೇ ತರ 7 ಜನ ಇರೋದನ್ನ ನೀವು ನಂಬ್ತೀರಾ? ಯಾಕೆ ನಂಬಾರ್ದು? ಈಗ ಮನುಷ್ಯ ಒಂದೇ ಥರ ಪ್ರಾಡಕ್ಟ್ನ ಸೃಷ್ಟಿ ಮಾಡಬೇಕು ಅಂತ ಅನ್ಕೋತಾನೆ. ಆದರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಕೆಲವೊಂದು ಪ್ರಾಡಕ್ಟ್ಗಳು ಶೇಪು ಸೈಜು ಬದಲಾಗ್ಬಿಡುತ್ತೆ. ಹಾಗೆ ಕೋಟ್ಯಾಂತರ ಜನ ಇರೋ ಈ ಪ್ರಪಂಚದಲ್ಲಿ ಬ್ರಹ್ಮ ಡೈಲಿ ಸೃಷ್ಟಿ ಮಾಡ್ತಾನೇ ಇರ್ತಾನೆ. ಅವನು ಅನ್ಕೊಳ್ತಾನೆ ಒಂದೇ ಥರ ಸೃಷ್ಟಿ ಮಾಡಬಾರ್ದು ಅಂತ. ಆದರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಒಂದೇ ಥರ ಸೃಷ್ಟಿ ಆಗ್ಬಿಡ್ಬೋದಲ್ವಾ? ಅದೇ
ನಾನು ಆಗಲೇ ಹೇಳಿದ್ದಿದ್ದನ್ನೇ, ಭಗವಂತನ ಸೃಷ್ಟಿನಲ್ಲಿ ಎಲ್ಲವೂ ಸಾಧ್ಯ. ಶಿವು ನಿನ್ ಫೋನ್ ಗುರುಗುರು ಅಂತಿದೆ ನೋಡು. ಓ ವೈಬ್ರೇಷನ್ ಎಲ್ಲ ಹಾಕಿದೆ. ಓ ಬೇಗ ಫೋನ್ ತೆಗಿರಿ. ಗುರುಗುರು ಅಲ್ವೋ, ಗಿರಿಗಿರಿ. ನನ್ನ ವೈಫ್ ಕಾಲ್ ಮಾಡ್ತಾ ಇದ್ದಾಳೆ. ಯಾಕೆ ಮಾಡ್ತಾ ಇದ್ದಾಳೆ? ಆಫೀಸಿಗೆ ರೀಚ್ ಆದ್ರಾ ಇಲ್ವಾ ಅಂತ ಕೇಳಕ್ಕಿರ್ಬೇಕು. ಮೈ ಡಿಯರ್ ಲವ್ಲಿ ಲೇಡಿ, ದಿಸ್ ಈಸ್ ಆಫೀಸ್ ಟೈಮ್. ಐ ವಿಲ್ ಕಾಲ್ ಯು ಲೇಟರ್. ಗಿರಿ, ಯಾಕೆ ಇಷ್ಟು ಸರಿ ಕಾಲ್ ಮಾಡ್ತಾ ಇದೆಯಾ? ಒಂದ್ಸರಿ ಕಾಲ್ ಕಟ್ ಮಾಡಿದೆ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ. ಅದೇ ಮತ್ತೆ ಅಯ್ಯೋ ಇವ್ರು ಯಾಕಪ್ಪ ಇಷ್ಟು ಸಲ ಕಾಲ್ ಕಟ್ ಮಾಡ್ತಿದ್ದಾರೆ? ಮೀಟಿಂಗಲ್ಲಿದ್ದಾಗ ನಾನು ಫೋನ್ ಮಾಡ್ತಿದ್ದೆ, ಅವ್ರು ಕಾಲ್ ಕಟ್ ಮಾಡ್ತಿದ್ರು, ಆಗ ನಂಗೆ ಅರ್ಥ ಆಗ್ತಿತ್ತು. ಆದರೆ ಇವತ್ತಿನ ಮನೆ ಪರಿಸ್ಥಿತಿ ನೋಡಿದ್ರೆ ಎಂಥ ಮೀಟಿಂಗ್ ಇರಲಿ ಅದನ್ನೆಲ್ಲ ಬಿಟ್ಟು ಇವ್ರು ಬರಲೇಬೇಕು. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಶಿವಪ್ನೆ ಆಗ್ಲಿಲ್ವಾ ನಿನ್ನ ಫೋನ್ಗಳು ಗುರು 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 ಅಂತ ಬಡ್ಕದಾಯ್ತಪ್ಪ. ಒಂದ್ಸಲಿ ಫೋನ್ಗಳು ಎತ್ಬಿಟ್ಟು ಹಲೋ ಅಂದ್ಬಿಟ್ರೆ ರಾಜಾ ಚಡ್ಡಿಗಳು ಬಿದ್ದೋಗಲ್ಲ. ಎತ್ತು ಫೋನ್. ಗಿರಿ, ನಾನು ಸೇವ್ವಾಗಿ ಬಂದು ಆಫೀಸ್ಗೆ ತಲುಪಿದ್ದೀನಿ. ಮಧ್ಯಾಹ್ನ ಊಟನೂ ಮಾಡ್ತೀನಿ. ಇಡ್ಲಾ? ಬಾಯ್. ಅಟೆನ್ಷನ್, ಸ್ಟ್ಯಾಂಡ್ ಅಟ್ ಈಸ್, ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಲೈ, ಏನಾಯ್ತು ನಿನಗೆ? ಮನೇಲಿ ಆಗ್ತಿರೋದನ್ನೇ ಹೇಳ್ತಿರೋದು. ಮಾವ ಹೇಗೇಗೋ ಆಡ್ತಿದ್ದಾರೆ, ಅವ್ರ ವೇಷನೇ ಬದಲಾಗ್ಬಿಟ್ಟಿದೆ. ಮಾತೆತ್ತಿದ್ರೆ ಗನ್ನು ಅಂತಾರೆ, ಬುಲೆಟ್ ಅಂತಾರೆ, ವಾರು ಒಗ್ಗರಣೆ ಅಂತ ಏನೇನೋ ಮಾತಾಡ್ತಿದ್ದಾರೆ. ಮತ್ತು ಕೈಕಾಲ ಆಡ್ತಾ ಇಲ್ಲ. ಪ್ಲೀಸ್ ಬೇಗ ಮನೆಗೆ ಬನ್ರಿ. ಆಯ್ತು ಸಮಾಧಾನ ಮಾಡ್ಕೋ, ಬರ್ತೀನಿ. ಡೋಂಟ್ ವರಿ. ಗೌರಿ, ಇವ್ರು ನಿಜವಾಗ್ಲೂ ನಮ್ಮ ಮಾವನೇನಾ? ಮುಖ ಹಾವ ಭಾವ ಎಲ್ಲ ಹಾಗೆ ಇದೆ. ಗಿರ್ಜಮ್ಮ, ವೇಷಭೂಷಣ ಬದಲಾದ ಮಾತ್ರಕ್ಕೆ ಅವರೇ ಅಲ್ಲಂದೇಳಿ ಹೇಳೋಕತ್ತ ಮಾರ್ರೆ. ಏ ಸನ್ ಆಫ್ ದಿ ಹಿರೇಗಡ, ಇದೇನ ನಿಮ್ಮನೆ? ಮಾವ, ಇವರು ಈರೇಗೌಡ್ರ ಮಗ ಅಲ್ಲ, ಕೇರಾಡಿಯವ್ರ ಮಗ. ಅಯ್ಯೋ ಗಿರ್ಜಮ್ಮ, ಕೇರಾಡಿ ನಮ್ಮ ಊರು ಮಾರ್ರೆ. ನೀವು ಸ್ವಲ್ಪ ಸುಮ್ಮನೆ ಕಣಿ. ನಾನು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂದೇಳಿ ತಲೆ ಅಲ್ಲಾಡ್ಸ್ಕೊಂಡು ಸಮಾಧಾನ ಮಾಡಿ ಕರ್ಕ ಬಂದಿದ್ದೆ. ಬಿಸಿಲಿನ ಜಳ ಅಲ್ದ, ಅದಕ್ಕೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯ್ತಕ್ಕ ಅಂತ. ನಾವು ಅಷ್ಟೇ, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡ್ಸ್ಕೊಂಡು ಹೋಪ. ಬಿಸಿಲಿಗೆ ಗಿಡನೇ ಸತ್ತೋಗುತ್ತೆ. ಈ ಮೀಸೆ ಹೆಂಗೆ ಬಿಡಿತು? ಅಂಟಿಸ್ಕೊಂಡು ಬಂದಿರಬೇಕು. ನಾನು ತುಂಬ ಸ್ಟ್ರಿಕ್ಟು ಅಂತ ತೋರಿಸ್ಕೊಳ್ಳೋದಕ್ಕೆ. ಛೀ 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 ಛೀ. ಏ ಎಂಗ್ಲಾಡಿ, ವಾಟ್ ಇಸ್ ದಾಟಿ? ಇಷ್ಟೊಂದು ಧೂಳು. ಈ ಮನೇಲಿ ಶಿಸ್ತಿಲ್ಲ ಅಂತ ಕಾಣುತ್ತೆ. ಇಬ್ಬರಿಬ್ಬರು ಹೆಂಗಸರಿದೆ. ಬೆಳಗ್ಗಿಂದ ಸಂಜೆವ್ರಿಗೆ ಏನು ಮಾಡ್ತಿರ್ತೀರಿ ನೀವು? ಮಾವಯ್ಯ, ಶಟಾಬಿ ಎಂಗ್ಲೇಡಿ. ಮಾವಯ್ಯ ನಹಿ, ಕರ್ನಲ್ ಕೆಂಪಯ್ಯ ಬೋಲೋ. ಬೋಲ್ತೀನಿ. ಕರ್ನಲ್ ಕೆಂಪಯ್ಯ ಮಾವ, ನೀವು ಯಾಕೆ ಹೀಗೆ ಆಡ್ತಿದ್ದೀರಾ? ನೀವು ಮೊದಲಿದ್ರಲ್ಲ ಅದೇ ಚೆನ್ನಾಗಿತ್ತು. ನಮ್ಮ ಮಾವ ಸುಕೋಮಲ, ಸುಂದರ, ಸುಲಲಿತ. 1967 ನಗೋದ್ನೆ ಮರ್ದಿದ್ದೀನಿ ನಾನು. ಎಂತಕ್ಕೆ? ಆ ಚಳಿಲಿ ಬಾಯಿ ಬಿಡಕ್ಕಾಗ್ತಿರ್ಲಿಲ್ಲ, ಅದಕ್ಕೆ. ಮಾವಯ್ಯ ಏನೇನೋ ಮಾತಾಡ್ತಿದ್ದೀರಲ್ಲ. ಬಾವ ಏನೋ ಒಂದು ಮಾತು ಜಾಸ್ತಿ ಮಾತಾಡಿದ್ರು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ. ಅವರು ನಿಮ್ಮ ಮಗ ಅಲ್ವಾ? ಕ್ಷಮಿಸ್ಬಿಡಿ. ಯಾರಿಗೆ ಮಗ? ನನ್ನ ಮಗನೇ ಇಲ್ಲ. ಮಗನೇ ಇಲ್ವಾ? ನನ್ನ ಮಗ ಅಲ್ಲ ಅಂತ ಹೇಳಿದಕ್ಕೆ ಶಾಕ್ ಆಗ್ಬೇಕಾ, ಅಥವಾ ನಿನ್ನ ಈ ಅವತಾರ ನೋಡಿ ಶಾಕ್ ಆಗ್ಬೇಕೋ ಗೊತ್ತಾಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಅವತಾರ? ಯು ಅನ್ಎಜುಕೇಟೆಡ್ ಅನ್ಡಿಸಿಪ್ಲಿನ್ ಬ್ರೂಟ್. ಬಂದ್ ಕೂಡಲೇ ಸೆಲ್ಯೂಟ್ ಹೊಡೆದು ನಿಂತ್ಕೋಬೇಕು ಅಂತ ಗೊತ್ತಿಲ್ಲ ನನಗೆ. ಸೆಲ್ಯೂಟ ಅಲ್ಲಪ್ಪ, ನಿನ್ನ ಡಯಟಲ್ಲಿ ಸಕ್ಕರೆ ಇರಬಾರ್ದು ಅಂತ ಹೇಳಿದಕ್ಕೆ ಸೆಲ್ಯೂಟ್ ಅಂತೆಲ್ಲ ಹೇಳಿ ಯಾಕಪ್ಪ ಹಾವಳಿ ಕೊಡ್ತಾ ಇದೀಯಾ? ಗಿರಿ, ಏನ್ ಗಿರಿ ಇದು? ನನಗೂ ಗೊತ್ತಾಗ್ತಿಲ್ಲ ರೀ, ಅದಕ್ಕೆ ಟೆನ್ಷನ್ ಆಗಿ ನಿಮಗೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿದ್ದು. ಬಿಸಿಲು ಜಾಸ್ತಿ ಆಗಿ ತಲೆ ತಿರುಗಿದ್ರೆ ನಮ್ಮಪ್ಪ ಯಾರ್ಯಾರ ಥರನೂ ಆಡ್ತಾರೆ. ಟ್ರಂಕಲ್ಲಿರೋ ಹಳೆ ಪ್ಯಾಂಟು ಶರ್ಟ್ ಹಾಕೊಂಬಂದು ನಮಗೆಲ್ಲ ಸುಮ್ಮನೆ ಫೂಲ್ ಮಾಡ್ತಾ ಇದ್ದಾರೆ. ಇರಲಿ, ಮೊದಲು ಊಟ ಮಾಡಿಸೋಣ, ಆಮೇಲೆ ವಿಚಾರಿಸೋಣ. ಗಿರಿ, ಮೊದಲು ಊಟ ಬಡಿಸು.
ಆಮೇಲೆ ಆಮೇಲೆ ಮಾತಾಡೋಣ. ನಾನ್ ಸನ್ಸ್ಬೇಡ. ನಾನಿರೋ ಕಡೆ ಯಾವಾಗಂದ್ರೆ ಆವಾಗ ಊಟ ಮಾಡೋಕೆ ಆಗಿಲ್ಲ. ರಾತ್ರಿ 8 ಗಂಟೆಗೆ ಬೆಲ್ ಹೊಡಿಬೇಕು. ಯು ಗಾಟ್ ಇಟ್? ಆಯ್ತಪ್ಪ. ಯಾರಪ್ಪ? ಕಾಲ್ ಮಿ ಕರ್ನಲ್ ಕೆಂಪಯ್ಯ ಸರ್. ಓಕೆ ಸರ್. Stand at this. Attention. Follow me. Left, right, left, right, left, right, left, right. ಆಹಾ, ಸಕ್ಕರೆ ತಿನ್ಬೇಡ ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ನಮಗೆಲ್ಲ ಖಾರದ ಪುಡಿ ತಿನ್ನಿಸ್ತಾ ಇದಾರಲ್ಲ. ಭಗವಂತ, ವಾಟ್ ಇಸ್ ದಿಸ್? Left, right, left, right, left, right, left, right. ಏನಿದು? ಟೇಬಲ್. ಅದು ನನಗೆ ಗೊತ್ತು. ಚೇರ್ ಯಾಕೆ ಅಲೈನ್ ಆಗಿಲ್ಲ? ಯಾವ ಲೈನ್ ಆಗಿಲ್ಲ? ಅಲೈನ್ ಆಗಿಲ್ಲ. ಓಕೆನಾ? ನಾಟ್ ಓಕೆ. ಯಾಕೆ? ಇದೇನು ಟೇಬಲ್ ಬೋಳ್ಬೋಳಾಗಿದೆ? ಯಾಕಂದ್ರೆ ಟೇಬಲಿಗೆ ಕೂದಲು ಬೆಳೋದಿಲ್ಲ, ಹಂಗಾಗಿ ತಂದಾಗಿಂದ ಬೋಳೆ ಇಪ್ಪುದು. ಯು ಅನ್ಎಜುಕೇಟೆಡ್ ಬ್ರೂಟ್. ಟೇಬಲ್ ಮೇಲೆ ಬಟ್ಟೆ ಹಾಕಬೇಕು. ತಂದೆ ತಂದೆ ಮಾವ. ಈ ಕೆಲಸ ಮೊದಲೇ ಮಾಡಬಾರ್ದ? ನಾ ಹೇಳಿದವ್ರು ಕೂತ್ಕೊಳ್ಳೋಗಿಲ್ಲ. ಓಕೆ, ಸಿಟ್ ಡೌನ್. ಗಿರಿ, ಬೇಗ ಬೇಗ ಬಡಿಸು. ನಾವು ಮೊದಲು ಪ್ರಾರ್ಥನೆ, ಆಮೇಲೆ ಊಟ. ಓ ನನ್ನ ದೊಡ್ಡ ದೇವರೇ, ದೇಶದ ರೈತರನ್ನೆಲ್ಲ ರಕ್ಷಿಸು. ರೈತರು ಚೆನ್ನಾಗಿದ್ದರೆ ಇಡೀ ದೇಶವೇ ಚೆನ್ನಾಗಿರುತ್ತದೆ. ಜೈ ಜವಾನ್ ಜೈ ಕಿಸಾನ್. ಆಲ್ ಆಫ್ ಯು. ಇಂಗ್ಲೀಷ್ ಊಟ ತೊಂಬನ್ನಿ. ವಾಟ್ ಇಸ್ ದಿಸ್? ಉಪ್ಪು ಖಾರ ಇಲ್ದಿರೋ ಸಾರು ನಿಮಗೆ, ಅವೆರಡು ಇರೋ ಸಾರು ನಮಗೆ. ಶಟ್ ಅಪ್. ನನಗೇನು BP ಇದೆಯಾ, ಶುಗರ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ ಸಪ್ಪೆ ಸಾರು ತಿನ್ನೋದಕ್ಕೆ? ನಾನು ಯೋಧ, ಹೊಟ್ಟೆ ತುಂಬ ಊಟ ಮಾಡಬೇಕು. ಇದನ್ನೇ ತಿನ್ನಿ ಹೊಟ್ಟೆ ತುಂಬ, ಯಾರು ಬೇಡ ಅಂದ್ರು? ಶಟ್ ಅಪ್. ಅಗ್ರದ ಬಾಳೆ ಎಲೆ ಹಾಕ್ಬಿಟ್ಟು ಕೋಸಂಬರಿ, ಚಟ್ನಿ, ಪಲ್ಯ, ತವ್ವೆ, ಪಾಯಸ, ಹೋಳಿಗೆ, ತುಪ್ಪ ಎಲ್ಲ ಹಾಕ್ಕೊಂಡು ಭರ್ಜರಿಯಾಗಿ ಊಟ ಮಾಡಬೇಕು. ಬೆಳಿಗ್ಗೆ ಸಕ್ಕರೆ ಕೇಂದ್ರದಕ್ಕೆ ಎಷ್ಟು ದೊಡ್ಡ ಜಗಳ ಆಯ್ತು, ಈಗ ಸ್ವೀಟು ಎಲ್ಲ ಕೇಂತಿದ್ರಲ್ಲ ಮರ್ರೆ. 1978 ಕರ್ನಲ್ ಕೆಂಪಯ್ಯ ಸರ್, ನೀವು ನಿಮ್ಮ ಹಿಸ್ಟ್ರಿನ ತೆಗೆಯೋದಕ್ಕೆ ಹೋಗಬೇಡಿ. ನಿಮ್ಗೇನು ಬೇಕೋ ಅದೆಲ್ಲ ವ್ಯವಸ್ಥೆ ಈಗಲೇ ಮಾಡ್ತೀವಿ. ಹಾಂ ಗೌರಿ, ಬಾಳೆ ಎಲೆ ಹೋಳಿಗೆ ತೊಗೊಂಬರೋಣ. ಯಂಗ್ ಮ್ಯಾನ್. ಎಸ್ ಪಾಪ. ನಾನೇನು ಜಾನಿನ್ನ ಎಸ್ ಪಾಪ ಅನ್ನಕ್ಕೆ? ಕಾಲ್ ಮೀ ಕರ್ನಲ್ ಕೆಂಪಯ್ಯ ಸರ್. ಓಕೆ ಕರ್ನಲ್ ಕೆಂಪಯ್ಯ ಸರ್, ಹೇಳಿ. ನನಗೆ ತುಂಬ ಶಕೆ ಆಗ್ತಿದೆ. ಕಾಶಿಯವರೇ, ಫ್ಯಾನ್ ಆನ್ ಮಾಡಿ. ಆ ಫ್ಯಾನ್ ಅಲ್ಲ, ನನಗೆ ನ್ಯಾಚುರಲ್ ಗಾಳಿ ಬೇಕು. ಅಸೆ ನಾಟ್ ದಿಸ್. ಬೀಸಣಿಯಿಂದ ಬೀಸೋ ಗಾಳಿ ಬೇಕು. ಗುಡ್ ಬಾಯ್, ಗುಡ್ ಬಾಯ್. ಭಗವಂತ, ಬರೀ ಡ್ಯಾಡಿ ಆಗಿದ್ದು ನಮ್ಮಪ್ಪನ ಯಾಕೆ ಮಿಲಿಟ್ರಿ ಡ್ಯಾಡಿ ಮಾಡಿದ್ಯಾ? ಇವರು ಕ್ವಾಟ್ಲೆನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಓ ಭಗವಂತ, ನನ್ನ ಪಾಡಿಗೆ ನಾನು ಹೇಳ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಪುಸ್ತಕ ಓದ್ತಾ ಇದೆಯಲ್ಲ, ಕೇಳಿಸ್ಕೊತಾನೋ ಇದ್ದೀನಿ ಶಿವಪ್ರಸಾದ್ ಸರ್. ಅಲ್ಲ ಭಗವಂತ, ಅವ್ರೇನು ನಮ್ಮ ಅಪ್ಪನ ಇಲ್ಲ ಬೆಂಗಳೂರು ಬೆದರ ಟಕ ಟಕ ಅಂತ ಚೇಂಜ್ ಆಗೋದಕ್ಕೆ? ಯಾಕೆ ಹೀಗೆ ಮಾಡಿದೆ ನೀನು?
ನನ್ನದಲ್ಲದ ತಪ್ಪಿಗೆ ನನ್ನ ಮೇಲೆ ಆರೋಪ ಹೊರಿಸೋದು ಎಷ್ಟು ಸರಿ ಶಿವಪ್ರಸಾದ್? ಗೊತ್ತು ಭಗವಂತ, ಆದ್ರೆ ಏನು ಮಾಡೋದು, ನಾವು ಮಿಡ್ಲ್ ಕ್ಲಾಸ್, ಇನ್ನೊಬ್ಬರ ಮೇಲೆ ರೋಪ್ ಹಾಕೋಕ್ಕಾಗಲ್ಲ. ಅದಕ್ಕೆ ನನ್ನವನು ಅನ್ಕೊಂಡಿರೋ ನಿನ್ನ ಮೇಲೆ ಆರೋಪ ಮಾಡಿ ನನ್ನ ಮನಸ್ಸನ್ನ ಹಗುರ ಮಾಡ್ಕೋತಾ ಇದ್ದೀನಿ. ನಿನ್ನ ಮನಸ್ಸು ಹಗುರ ಆಗತ್ತೆ ನಿಜ, ಆದ್ರೆ ಈಗಾಗಲೇ ಚಂದ್ರನನ್ನ ಗಂಗೆಯನ್ನ ಹೊತ್ತಿರೋ ನನ್ನ ತಲೆ ಮೇಲೆ ನಿನ್ನ ಆರೋಪದ ಭಾರನ ಹೊರಿಸೋದು ತಪ್ಪಲ್ವಾ ಶಿವಪ್ರಸಾದ್? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಭಗವಂತ. ನಿನಗೆ ನೋವು ಕೊಟ್ಟು ನಾನು ಯಾವ ನರಕಕ್ಕೆ ಹೋಗ್ಲಿ? ನರಕ ಎಲ್ಲಿದೆ ಶಿವಪ್ರಸಾದ್? ನಿಮ್ಮ ಸುತ್ತಮುತ್ತನೇ ಇದೆ. ಇರುವುದರಲ್ಲೇ ನೆಮ್ಮದಿಯನ್ನ ಹುಡುಕಿದರೆ ಅಲ್ಲೇ ಸ್ವರ್ಗ, ಇಲ್ಲದೆ ಇರುವುದನ್ನ ಹುಡುಕಿಕೊಂಡು ಹೋದರೆ ಇಲ್ಲೇ ನರಕ. ಅಯ್ಯೋ ಭಗವಂತ, ನೀನು ಯಾವುದೋ ನರಕದ ಬಗ್ಗೆ ಹೇಳ್ತಾ ಇದೆಯಾ, ಆದ್ರೆ ನಮ್ಮಪ್ಪ ದಿನವಹಿ 3 ಆಟಗಳು ನರಕ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಶಿವಪ್ರಸಾದ್? ಹಾ, ನಾನೇನ್ ಮಾಡ್ಲಿನ? ಅಲ್ಲ ಭಗವಂತ, ಅವ್ರ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಒಂಚೂರು ಕೋಪದಲ್ಲಿ ಮಾತಾಡ್ತೀನಿ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿ ವೇಷ ಭಾಷೆ ಎಲ್ಲ ಬದಲಾಯಿಸ್ಕೊಂಡ್ ಬಂದ್ಬಿಡದ? ಈಗ ನಿನಗೆ ಸಮಸ್ಯೆ ಆಗ್ತಿರೋದು ವೇಷ ಬದಲಾಗಿರೋದಕ್ಕ ಅಥವಾ ವ್ಯಕ್ತಿತ್ವ ಬದಲಾಗಿರೋದಕ್ಕ? ಎರಡೂ ಬದಲಾಗಿದೆ ಭಗವಂತ. ಅವರು ನಮ್ಮಪ್ಪನ ತರಾನೂ ಆಡ್ತಾ ಇಲ್ಲ. ಈ ಬದಲಾವಣೆಗೆ ಕಾರಣ ಏನಿರ್ಬೋದು? ಕಾರಣ ಅದು ಕೋಪ ಮಾಡ್ಕೊಂಡು ಹೋದ್ರು, ಈಗ ಈ ಥರ ವೇಷ ಬದಲಾಯಿಸ್ಕೊಂಡು ಬಂದಿದ್ದಾರೆ. ಈಗ ಅವರೇ ಅಲ್ಲ ಅಂತ ಅನಿಸ್ತಾ ಇದೆ. ಕೋಪ ಮಾಡ್ಕೊಂಡು ಹೋದ್ರೆ ಆ ಕ್ಷಣಕ್ಕೆ ವ್ಯಕ್ತಿತ್ವ ಬದಲಾಗಬಹುದು, ವ್ಯಕ್ತಿನೇ ಬದಲಾಗೋದಕ್ಕೆ ಸಾಧ್ಯನಾ? ಅದೇ ಗೊತ್ತಾಗ್ತಾ ಇಲ್ಲ ಭಗವಂತ. ಅದಕ್ಕೆ ನಿನ್ನ ಕೇಳ್ತಾ ಇರೋದು. ನಿನ್ ತಂದೆ ಬಗ್ಗೆ ನಿನಗೆ ಗೊತ್ತಿರಬೇಕು, ನನಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಜಗತ್ತಿಗೆ ತಂದೆ ನೀನು, ಅದಕ್ಕೆ ನಮ್ಮ ತಂದೆ ಬಗ್ಗೆ ಈ ತಂದೆ ಹತ್ರ ಕೇಳ್ತಾ ಇರೋದು. ಹುದುಗಿರೋ ಉತ್ತರಗಳನ್ನ ಹುಡುಕ್ಬೇಕಾದ್ರೆ ಮೊದಲು ಕೆದಕ್ಬೇಕಾದ್ರೆ ಮೊದಲು ಬದುಕಬೇಕು. ಅಂದ್ರೆ ಅವ್ರು ಏನೇ ಟಾರ್ಚರ್ ಕೊಟ್ರು ತಡ್ಕೊಳಕ್ ಆಗದೆ ಇದ್ರು ತಡ್ಕೋಬೇಕು ಅಂತ ಹೇಳ್ತಾ ಇದ್ಯಾ? ಅಯ್ಯೋ ಭಗವಂತ, ನಿಂಗೊಂದು ಹೇಳ, ಜೈ ಕರ್ನಾಟಕ ಪಿಕ್ಚರಲ್ಲಿ ಮುಗ್ಯಾಂಬ ಕೊಡ್ತಾನಲ್ಲ ಹಾವಳಿ, ಅದಕ್ಕಿಂತ ಜಾಸ್ತಿ ಹಾವಳಿ ಕೊಡ್ತಾ ಇದ್ದಾರೆ. ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕಳೆದುಕೊಳ್ಳಬೇಕಿದ್ದರೆ ಕೆಲವೊಂದನ್ನ ಸುಲಭವಾಗಿ ತೊಳೆದುಕೊಳ್ಳಬಹುದು, ಆದರೆ ಪಡೆದುಕೊಳ್ಳಬೇಕಿದ್ದರೆ ಕೆಲವೊಂದನ್ನ ಕಷ್ಟವಾದರೂ ತಡೆದುಕೊಳ್ಳಲೇಬೇಕು. ಭಗವಂತ, ನನಗೊಂದು ಡೌಟು. ಯಾಕೋ ನೀನು ಕೂಡ ನಮ್ಮ ಅಪ್ಪನ ಜೊತೆ ಸೇರ್ಕೊಂಡು ನನ್ನ ಮೇಲೆ ಸೇಡು ತೀರಿಸ್ಕೊಳ್ತಾ ಇದೆಯಾ ಅನ್ಸುತ್ತೆ. ಯಾವ ತಂದೆಯೋ ಮಕ್ಕಳ ಮೇಲೆ ಸೇಡನ್ನ ತೀರಿಸ್ಕೊಳ್ಳಲ್ಲ ಶಿವಪ್ರಸಾದ್. ಮತ್ತೆ ಯಾಕೆ ಭಗವಂತ ಅವ್ರು ಹೀಗೆ ಆಡ್ತಾ ಇರೋದು? ಅದನ್ನ ಈಗ ನೀನೇ ಕಂಡು ಹಿಡಿಬೇಕು. ನಾನು ಕಂಡು ಹಿಡಿಬೇಕಾ? ಅಯ್ಯೋ, ಕಂಡು ಹಿಡಿಯಕ್ಕೆ ನಾನೇನು ಸೈಂಟಿಸ್ಟಾ? ಅಲ್ಲ ನೀ ಭಗವಂತ ಕರೆಕ್ಟ್ ಟೈಮಲ್ಲಿ ಮಾಯ ಆಗ್ಬಿಡ್ತೀಯ. ಇವತ್ತು ನಮ್ಮಪ್ಪ ತಿಂದಿರೋ ಸ್ವೀಟ್ಸ್ಗೆ BP ಶುಗರು ಬುರ್ಜಿ ಖಲೀಫಾ ಮೇಲೆ ನಿಂತಿರುತ್ತೆ. ನಾಳೆ ಬೆಳಗ್ಗೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸ್ಬೇಕು. ಅವ್ರು ಅದೇನೇನು ಹೇಳ್ತಾರೋ. ನನ್ನ ಜೇಬಲ್ಲಿ ಎಲ್ಲೆಲ್ಲಿ ಕತ್ತರಿ ಬಿಡುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ನೀನೇ ನೋಡ್ಕೋಬೇಕು ಭಗವಂತ. ಪೇಷಂಟ್ ಬೇಗ ಕರೀರಪ್ಪ, ನನ್ನ ಟೈಮ್ ಆಗ್ತಾ ಇದೆ. ಆಯ್ತು ಅಪ್ಪ, ಡಾಕ್ಟರ್ ಬಂದಿದ್ದಾರೆ, ಸ್ವಲ್ಪ ಬೇಗ ಬರ್ತೀಯಾ? Hey man, I am not your ಅಪ್ಪ. ಮಾವ ಹೋಗ್ಲಿ ಬಿಡಿ, ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ಮಗನೇ ಅಲ್ಲ ಮನೆನೇ ಅಲ್ಲ ಅಂದರೆ ಹೇಗೆ? ಹೇ ಯಂಗ್ ಲೇಡಿ, ಐ ರೆಸ್ಪೆಕ್ಟ್ ಒನ್, ಬಟ್ ನಿಂದು ತುಂಬ ಓವರ್ ಆಯಿತು. ಏನೋ ನಮ್ಮ ತಂಡದಲ್ಲಿ ಈರುಳ್ಳಿ ಕಟ್ ಮಾಡೋ ಈರಣ್ಣನ ಮಗ ಕರೆದ ಅಂತ ನಾನು ಇಲ್ಲಿ ಬಂದೆ. ಅಯ್ಯೋ ಅಪ್ಪ, ಅದು ಕಾಶಿ, ಕೇರ್ ಆಫ್ ಕೆರಾಡಿ, ಸನ್ ಆಫ್ ಹೀರೇಗೌಡ ಅಲ್ಲ. ಸುಮ್ಮನೆ ಬಂದು ಚೆಕಪ್ ಮಾಡಿಸ್ಕೊಳಪ್ಪ. ಶಿವರೇ, ಪೇಷಂಟ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ನಾನು ಹ್ಯಾಂಡಲ್ ಮಾಡ್ತೀನಿ ನೋಡಿ. ಮಿಸ್ಟರ್ ವಿಶ್ವನಾಥ್ ಅವರೇ, ಇಲ್ಲಿ ಬಂದು ಕೂತ್ಕೊಳ್ಳಿ. ವಿಶ್ವನೈ ಕರ್ನಲ್ ಕೆಂಪಯ್ಯ ಬೋಲೋ. ಆಯ್ತಾಯ್ತು ಕರ್ನಲ್ ಕೆಂಪಯ್ಯನವರೇ, ದಯವಿಟ್ಟು ಇಲ್ಲಿ ಬಂದು ಕುಳಿತುಕೊಳ್ಳಿ. ಎಲ್ಲಿ ಸ್ವಲ್ಪ ಕಣ್ಬಿಡಿ. 1968 ರಾಜಸ್ಥಾನ್ ಬಾರ್ಡರಲ್ಲಿದ್ದಾಗ ನಾನೊಂದ್ಸತಿ ಸುಮ್ಮನೆ ಕಣ್ಬಿಟ್ಟೆ. ಬಾಂಬ್ ಸಿಡಿತಾ? ಒಗ್ಗರಣೆಗೆ ಹಾಕಿ ಸಾಸಿವೆ ಕಾಳು ಸಿಡಿ. ಆಗ್ಲಿಂದು ಕಣ್ಣು ಜಾಸ್ತಿ ಬಿಡೋಕ್ಕಾಗಲ್ಲ, ಇಷ್ಟಿಷ್ಟೇ ಬಿಡ್ತೀನಿ, ಚೆಕ್ ಮಾಡಿ. ಓಕೆ.
ವೆರಿ ಗುಡ್. ಎಲ್ಲಿ ಪಲ್ಸ್ ಚೆಕ್ ಮಾಡ್ತೀನಿ, ಕೈ ಕೊಡಿ. ಈ ಕರ್ನಲ್ ಕೆಂಪಯ್ಯ ನಾಡಿಲ್ಲಿ 24 ಗಂಟೆನೂ ಮಿಡಿಯೋದು ಒಂದೇ ಒಂದು ಘೋಷವಾಕ್ಯ, ಭಾರತ ಮಾತಾ ಕಿ ಜೈ. ನೀವು ಚೆಕ್ ಮಾಡಿ ಬಿಡಿ, ಒಂದೇ ಲೈನ್. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನೀವು ಜೈ ಹೇಳ್ರಪ್ಪ. ಭಾರತ ಮಾತಾ ಕಿ ಭಾರತ ಮಾತಾ ಕಿ ಫ್ಯಾಂಟಾಸ್ಟಿಕ್. ಈಗ ನೀವು ರಕ್ತ ಕೊಡಿ. 1947 ಮುಂಚೆ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಜನಕ್ಕೆ ಏನು ಹೇಳಿದ್ರು? ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿದ್ರು. ಏಯ್, ಅದು ವಿವೇಕಾನಂದರು ಹೇಳಿದ್ದು ಕಣೋ. ಸುಭಾಷ್ ಚಂದ್ರ ಬೋಸ್ ಏನು ಹೇಳಿದ್ರು ಗೊತ್ತಾ? ನೀವು ರಕ್ತ ಕೊಡಿ, ನಾವು ನಿಮಗೆ ಸ್ವತಂತ್ರ ಕೊಡ್ತೀವಿ ಅಂತ. ಈಗ ನಾನು ನಿಮಗೆ ರಕ್ತ ಕೊಟ್ಟರೆ ನೀವೇನು ಕೊಡ್ತೀರಾ? ಶುಗರ್ ರಿಪೋರ್ಟ್ ಕೊಡ್ತೀವಿ.